ಶಿರೂರು ಗುಡ್ಡ ಕುಸಿತ ದುರ್ಘಟನೆ ಸಂಭವಿಸಿ ಇಂದಿಗೆ 7 ದಿನಗಳು ಪೂರ್ಣಗೊಂಡಿರುತ್ತದೆ. ಈಗಾಗಲೇ 7ನೇ ದಿನವೂ ಕೂಡ ಬರದಿಂದ ಕಾರ್ಯಾಚರಣೆ ಸಾಗ್ತಾಯಿದೆ. ಕಳೆದ 6-7 ದಿನಗಳಿಂದ ಕೂಡ ಕಾರವಾರ ಶಾಸಕ ಸತೀಶ್ ಸೈಲ್ ಅವರು ಸ್ಥಳದಲ್ಲೇ ಇದ್ದು ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನು ಮಾಡ್ತಾರಂಥ ಜೊತೆಗೆ ಅಗತ್ಯ ನೆರವನ್ನು ಕೂಡ ನೀಡ್ತಾರಂಥದ್ದು. ನಮ್ಮೊಂದಿಗೆ ಮಾತನಾಡೋದಕ್ಕೆ ಈಗಾಗಲೇ ಶಾಸಕ ಸತೀಶ್ ಸೈಲ್ ಅವರು ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ಈಗ 6 ದಿನಗಳು ಕಳೆದಿದೆ, 7ನೇ ದಿನದ ಕಾರ್ಯಾಚರಣೆ ನಡೀತಿದೆ. ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಸಾಗ್ತಾಯಿದೆ ಸರ್? ಕಾರ್ಯಾಚರಣೆ 6 ದಿವಸದಿಂದ ಇವತ್ತು 7ನೇ ದಿವಸ ನಿಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ದೇವೆ. ಇವತ್ತು 10 ಮೀಟರ್ ಒಳಗಿನ ಒಂದು ಡಿಟೆಕ್ಟರನ್ನು ನಾವು ಹುಬ್ಳಿಯಿಂದ ತಂದಿದ್ದೇವೆ. ನಾಳೆ 60 ಫೀಟ್ ಭೂಮಿಂದು 2 ಮಷೀನನ್ನು ನಾನು ಸ್ವತಃ ತರ್ತೇನೆ. ಇವತ್ತು ಸಹ ಅದನ್ನು ತಂದಿದ್ದು ನಾನು ಬೆಂಗಳೂರಿಂದ ತರಿಸಿದ್ದೇನೆ. ಹೌದು, ನಾಳೆ ಹಿಟಾಚಿ ಬರ್ತದೆ. ಜಿಲ್ಲಾಡಳಿತದಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಜನ ಬರ್ತಾರೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಜಿಯಾಲಜಿಸ್ಟ್ ಇಲ್ಲಿಯ ಕೇರಳದವರು ನಂಬಿಯಾರ್ ಅಂತ ಯಾರೋ ಹೆಸರಿದೆ ಅವ್ರದ್ದು, ಅವರು ಬರ್ತಾಯಿದ್ದಾರೆ. ನಾವು ಎಲ್ಲ ಕೆಲಸಗಳನ್ನು 24/7 ಸ್ಟಾರ್ಟ್ ಇಟ್ಟಿದ್ದೇವೆ. ನಮಗೆ ನಮ್ಮಲ್ಲಿಯ 3 ಬಾಡಿಗಳು ಜಗನ್ನಾಥ್, ಲೋಕೇಶ್ ಮತ್ತು ಸನ್ನಿಗೌಡ ಹಾಗೆ ಅರ್ಜುನ್ ಮೇಲೆ ಒಂದು ಭಾಳಷ್ಟು ಆಶಾದಾಯಕ ಏನಿತ್ತು ಅಂತ ಹೇಳಿದ್ರೆ, ಅವರು ಹೇಳುವಾಗ ಮರ್ಸಿಡೀಸ್ ಬೆಂಜ್ನವರೇ ಹೇಳಿದ್ದಾರೆ ಆ ಗಾಡಿಯಲ್ಲಿ 6 ದಿವಸ ತನಕ ಏನೂ ಆಗೋದಿಲ್ಲ ಅಂತ. ನಾವು ಅದನ್ನು ಒಂದು ಮಿರಾಕಲ್ ಅದು ಆದರೆ ನಾವು ದೇವರು ಶ್ರೇಷ್ಠ ಅಂತ ಹೇಳ್ಕೊಂಡು ಆ ಒಂದು ಇವತ್ತಿನ ತನಕ ಅದು ಸಿಗ್ತಾ ಇಲ್ಲ. ವಿ ಆರ್ ಟ್ರೈಯಿಂಗ್ ಬಟ್ ವಿ ಆರ್ ನಾಟ್ ಗೆಟಿಂಗ್. ಇಲ್ಲ, ನಾವು ಇದನ್ನು ಸಿಗೋ ತನಕ ಕಾರ್ಯಾಚರಣೆ ಸ್ಟಾರ್ಟೇ ಇರ್ತದೆ. ಟೈಮ್ ಬಂದರೆ ಡ್ರೆಜಿಂಗ್ ತರೋದು ಹೇಗೆ ಮತ್ತು ಅದನ್ನು ಸಹ ಸ್ಟಡಿ ಮಾಡ್ತಾ ಇದ್ದೇವೆ. ಸರ್, ಯಾಕಂದರೆ ನದಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿದೆ, ಅಲ್ಲೂ ಕೂಡ ಶವಗಳು ಇರ್ಬೋದು ಅನ್ನೋ ಒಂದು ಸಂಶಯ ಕೂಡ ಕುಟುಂಬಸ್ಥರದಾಗಿದೆ. ಈ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಆಗ್ತಿದೆ ಸರ್? ಈಗ ಅದಕ್ಕೆ 60 ಫೀಟ್ ಭೂಮಿನ ನಾನು ಹುಬ್ಬಳ್ಳಿಯಿಂದ ಸ್ಪೆಷಲ್ ಆಗಿ ಅದನ್ನು ತರ್ತಾಯಿದ್ದೇನೆ. ಆ ಹಿಟಾಚಿ ಎಲ್ಲ ಕಡೆ ಇರುವುದಿಲ್ಲ, ಕೆಲವು ಸಿಗ್ತವೆ. ಅದನ್ನು 60 ಫೀಟ್ ಅಂದರೆ ಉದ್ದ ಎಷ್ಟಾಯಿತು? 20 ಮೀಟರ್ 20 ಮೀಟರ್ ತನಕ ಹೋಗ್ಬೋದು. ಅದನ್ನು ತಂದು ಟ್ರೈ ಮಾಡ್ತಾಯಿದ್ದೇವೆ. ಸರ್, ಈಗ ಕಾರ್ಯಾಚರಣೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಈಗಾಗಲೇ ಒಂದು ಬದಿಯ ರಸ್ತೆಯನ್ನು ಪೂರ್ಣವಾಗಿ ಮಣ್ಣನ್ನು ತೆಗೆದಿರುವಂಥದ್ದು, ಇನ್ನೊಂದು ಬದಿಯಲ್ಲಿ ನಾನು ಸ್ವಲ್ಪ ಒಂದು 50% ಅಷ್ಟು ಮಣ್ಣಿರುವಂಥದ್ದು. ಈಗ ಸರ್, ಈಗ ಹೆದ್ದಾರಿ ಪೂರ್ಣವಾಗಿ ಅಂದರೆ ಬಳಕೆಗೆ ಸಿಗೋದಕ್ಕೆ ಇನ್ನೆಷ್ಟು ದಿನ ಆಗ್ಬೋದು ಸರ್? ಈಗ ನಾವು ಬಾಡಿ ಸಿಗೋ ತನಕ ಹೆದ್ದಾರಿ ಬಗ್ಗೆ ಮಾತನಾಡೋದೇ ಇಲ್ಲ. ಹೆದ್ದಾರಿ ಆಮೇಲೆ, ಹೆದ್ದಾರಿ ಈಗಂತೂ ವಿಚಾರನೂ ಇಲ್ಲ. ಹೆದ್ದಾರಿದು ವಿಚಾರ ಮಾಡಲೇ ಇಲ್ಲ. ಮತ್ತು ಟ್ರಕ್ನವ್ರಿಗೆ ಹೇಳಿದ್ದೇವೆ ನಾವು, ನೀವು ಬೇಕಾದ್ರೆ ಹುಬ್ಬಳ್ಳಿಯಿಂದ ಹೋಗಿ ನಿಮ್ಮ ಡೀಸೆಲ್ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದೇನೆ. ಮತ್ತು ಜಿಲ್ಲಾಧಿಕಾರಿ ಹತ್ರ ಮಾತಾಡುವ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಯಾವ್ಯಾವ ವರ್ಗದಿಂದ ಅಂದರೆ ಯಾವುದು ಅನಿಲ ಗ್ಯಾಸ್ ಇರ್ಬೋದು ಅಂಥದ್ದು ಇದ್ದರೆ ಆ ಕಂಪನಿಗೆ ಮಾತನಾಡಿಸಿ ಅವರಿಂದ ಡೈವರ್ಷನಿಗೆ ಪರ್ಮಿಷನ್ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಎಸ್, ಇದು ಶಾಸಕ ಸತೀಶ್ ಸೈಲ್ ಅವರು ಹೇಳಿರುವಂಥದ್ದು. ಈಗಾಗಲೇ ಕಾರ್ಯಾಚರಣೆ ಕೂಡ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಜೊತೆಗೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ಬೋದು, ಇನ್ನೂ 4 ಮಂದಿಯ ಶವ ಸಿಗಬೇಕಾಗಿರುವಂಥದ್ದು, ಅವರ ಶೋಧಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕಾಗುತ್ತೆ, ವೈಯಕ್ತಿಕವಾಗಿ ಜೊತೆಗೆ ಜಿಲ್ಲಾಡಳಿತದಿಂದ ಕೂಡ ಪ್ರಯತ್ನವನ್ನು ಮಾಡಿ ಶವಗಳನ್ನು ಹುಡುಕಿ ತೆಗೆಯುವಂಥ ಕಾರ್ಯವನ್ನು ಮಾಡೇ ಮಾಡ್ತೀವಿ ಅನ್ನೋ ಮಾತುಗಳನ್ನು ಸತೀಶ್ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಾಯಿಕೇಣ ಜೊತೆ ಸಂದೀಪ್ ಸಾಗರ್, ವಿಸ್ತಾರ ನ್ಯೂಸ್, ಕಾರವಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.